ಅಯ್ಯೋ ದೇವ್ರೆ, ಇವಳಿಗೆ ಇವಾಗ ಏನ್ ರೋಗ ಅಂತ ಗೊತ್ತಿಲ್ವಲ್ಲಪ್ಪ. ಇಷ್ಟು ಚೆನ್ನಾಗಿರೋ ಹುಡುಗನು ರಿಜೆಕ್ಟ್ ಮಾಡ್ತಾವಳೆ. ಇವಾಗ ಏನಾಯ್ತಮ್ಮ? ಇವಾಗ ಯಾವ ಗ್ರಾಮಲ್ಲಿ ಏನ್ ಕಂಡಿಡ್ದೆ ತಾಯಿ ನೀನು? ಅದು ಎಂತದೋ ಗ್ರಾಮ್ ಅಲ್ಲ, ಇನ್ಸ್ಟಾಗ್ರಾಮ್. ಅದ್ರಲ್ಲಿ ಹುಡುಕಿದೀನಿ. ಕೇಕ್ ಮರ್ಡರ್ ಆನ್ ಸೆಪ್ಟೆಂಬರ್ 4. ಅಮ್ಮ, ಈ ತರ ಆಟಗಳೆಲ್ಲ ನಾನು 2015 ಅಲ್ಲಿ ಫೇಸ್ಬುಕ್ ಅಲ್ಲಿ ಮಾಡ್ತಾ ಇದ್ದೆ. ಅವ್ರು ಬರ್ತಾರೆ ಯಾವಾಗ ಅಂತ ಅವ್ರ ಪೇಜಲ್ಲಿ ಹಾಕೊಂಡ್ರು, ಅದ್ರಲ್ಲೂ ನೀನು ಪ್ರಾಬ್ಲಮ್. ಸಿಕ್ಕಾಕೊಂಡ ಶಿಷ್ಯ. ಅಮ್ಮ ಇಲ್ಲೋಡು, ಇವ್ನ ಫಾಲೋವರ್ಸ್ ಲಿಸ್ಟ್ ಅಲ್ಲಿ ಬರೀ ಹುಡುಗಿರೇ ಇದಾರೆ. ಇದು ಮೇಜರ್ ರೆಡ್ ಫ್ಲಾಗ್. ನೀನು ಅದೆಂತ ಅಂತಾರಲ್ಲ, ನಂಗದೇನೋ ಬರ್ತಾ ಇಲ್ಲ. ಆ ಹುಡುಗಿ ತರ ಕಾಣಿಸೋ ಹುಡುಗರು ಎಷ್ಟೆಲ್ಲ ಫಾಲೋ ಮಾಡ್ತಿರ್ತಾನೆ. ಅದ್ ಹೆಂಗೋ ಹಿಂಗೆ ಎಲ್ಲ ಫೋಟೋ ಹಾಕ್ತಾರಲ್ಲ ಅವರು. ಅಮ್ಮ, ಅವ್ರು ನನ್ನ ಫೇವರೇಟ್ ಕ್ಯೂಟ್ ಕೊರಿಯನ್ ಬಾಯ್ಸ್. ಅದು ಹಾಳಾಗಿ ಹೋಗ್ಲಿ. ರೆಡ್ ಫ್ಲಾಗ್ ಅಂದ್ರೆ ಏನು? ರೆಡ್ ಫ್ಲಾಗ್ ಅಂದ್ರೆ ನಮ್ಗೆ ಜಾಸ್ತಿ ಮ್ಯಾಚ್ ಆಗಲ್ಲ. ಅಮ್ಮ, ಇವ್ರು ಪೋಸ್ಟ್ ಫುಲ್ ನಾನು ನೋಡ್ತಾ ಇದೀನಮ್ಮ. ಒಂದು ಹುಡುಗಿ ಜೊತೆ ಫೋಟೋ ಇಲ್ಲ, ಬರೀ ಬಾಯ್ಸ್ ಗ್ರೂಪ್ ಜೊತೆ ಫೋಟೋ. ಹಿಂಗಿದ್ರೆ ಹುಡುಗಿ ಜೊತೆ ಹೆಂಗ್ ನಡ್ಕೋಬೇಕು, ಹೆಂಗಿರ್ಬೇಕು, ಹೆಂಗಿರ್ಬಾರ್ದು ಅಂತ ಏನೂ ಗೊತ್ತಿಲ್ಲ. ನಾನು ಲೈಫ್ ಲಾಂಗ್ ಇದನ್ನೇ ಹೇಳ್ಕೊಂಡು ಕೂತ್ಕೋಬೇಕಾಗುತ್ತೆ. ಭಗವಂತ, ನಾನು ತುಂಬಾ ಬೇಜಾರಿಂದ ಈ ಪ್ರೊಫೈಲ್ ರಿಜೆಕ್ಟ್ ಮಾಡಿದ್ದೀನಿ. ನಿಮ್ಗೆ ಬೇಜಾರಾಗುತ್ತೆ.